ಧನ್ಯವಾದಗಳು ಸಭಾ ಸಾಕಪ್ಪ ಇವತ್ತ ಬಂದು ಶುರು ಆದ್ನಿಂದು ಚರ್ಚೆಗೆ ಅವಕಾಶ ಕೊಟ್ಟಿರೋದಕ್ಕೆ ನಮಗೆ ಈ ಒಂದು ಸದನದ ಪರವಾಗಿ ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ನಾವು ಚರ್ಚೆ ರವಿ ಅವರೇ ಒಂದು ನಿಮಿಷ, ಇದು ಇಡೀ ಸದನದ ಗಣತೆ ಗೌರವ. ಹೊರಗೆಲ್ಲ ನಮ್ಮನ್ನು ಜನ ನೋಡ್ತಿರ್ತಾರೆ. ಸಾಧಕ ಬಾಧಕ ಎಲ್ಲವನ್ನ ವಿಚಾರ ಮಾಡಿಕೊಂಡು ಸಂಪೂರ್ಣವಾದಂಥ ಮಾಹಿತಿ ಪಡೆದುಕೊಂಡು ಈ ಸದನದ ಒಬ್ಬ ಸದಸ್ಯನಿಗೂ ಯಾವುದೇ ರೀತಿಯಿಂದ ಆಪಾದನೆ ಬರಲಾರದಂತಹ ಸ್ಥಿತಿಯನ್ನು ನಿರ್ಮಾಣ ಮಾಡಲಿಕ್ಕೆ 2 ಸಲ ಸದನ ಅಡ್ಜರ್ನ್ ಮಾಡಿ ಪ್ರಯತ್ನ ಮಾಡೀನಿ. ಈ ಹಿನ್ನೆಲೆಯಲ್ಲಿ ನಿಮ್ಗೆಲ್ಲರಿಗೂ ಸಹಕಾರ ಕೊಡೋದು ಧನ್ಯವಾದಗಳು. ಹೇಳಿ. ಮಾನ್ಯ ಸಭಾಪತಿಗಳೇ, ನಾವು ಈ ಚರ್ಚೆಯನ್ನು ತರಬೇಕು ಅನ್ನೋ ಉದ್ದೇಶವೇ ಸರ್ಕಾರ ಹಗರಣ ನಡೆದಿದೆ ಅನ್ನೋದನ್ನು ಸಾರ್ವಜನಿಕ ರೂಪದಲ್ಲೇ ಒಪ್ಕೊಂಡಿದೆ. ಈಗಾಗಲೇ ಇದಕ್ಕೆ ಸಂಬಂಧಪಟ್ಟಂತೆ 12ಕ್ಕೂ ಹೆಚ್ಚು ಜನ ತನಿಖೆ ಮತ್ತು ನ್ಯಾಯಾಂಗ ಸರ್ಕಾರ ಒಪ್ಕೊಂಡಿಲ್ಲ ಸರ್, ಸರ್ಕಾರ ಒಪ್ಕೊಂಡಿಲ್ಲ. ಇರ್ಲಿ ಬಿಡ್ರಿ, ನಿಮ್ಗೆ ಅದಕ್ಕೆ ಬೇಕ್ರಿ. ಮಾಡಿದ್ದಾರೆ. ನಾನು ಬೇಕಾದ್ರೆ ಪೇಪರ್ ಸ್ಟೇಟ್ಮೆಂಟ್ ಕೊಡ್ತೀನಿ ನೋಡ್ರಿ. ವೆಂಕಟೇಶ್ ಅವರ ಕೇಳಿ, ನೋಡ್ರಿ ಒಂದ್ ನಿಮಿಷ. ವೆಂಕಟೇಶ್ ಅವರ ನಾನು ಸ್ಟೇಟ್ಮೆಂಟ್ ಕೇಳಿ. ರವಿ ಕೊಡ್ತೀನಿ, ಬೇಕಿದ್ರೆ ಮಾತಾಡಕ್ಕೆ ಅನುಮತಿ ಕೊಟ್ಟವ್ರು ಏನ್ ಬೇಕಾದ್ ಮಾತಾಡ್ಲಿ. ಮಾತಾಡೋದು ನಿಮ್ಗೆ ಸರಿ ಅಂತ ನೋಟ್ ಮಾಡ್ಕೊಳ್ಳಿ. ನಿಮ್ಗೆ ಮಾತಾಡಕ್ಕೆ ಆಮೇಲೆ ಅನುಮತಿ ಕೊಟ್ಟು ನೋಡಿ ಮಾತಾಡಬೇಡಿ. ಸರಿಯಪ್ಪ. ಮೊನ್ನೆ ಸಭಾಪತಿಗಳೇ, ಸರ್ಕಾರ ಒಪ್ಕೊಂಡೇನೆ ತನಿಖೆ ನಡೆಸೋದಕ್ಕೆ CODA SITಗೆ ತನಿಖೆ ಕೊಡ್ತು. ಒಪ್ಕೊಂಡೇನೆ ಹಗರಣ ನಡೆದಿರೋದು ನಿಜ ಅಂತ ಒಪ್ಕೊಂಡೇನೆ. ನಾನು ಅದಕ್ಕೆ ಬೇಕಿದ್ರೆ ಪೇಪರ್ ಸ್ಟೇಟ್ಮೆಂಟು ಕೊಡ್ತೀನಿ. ಮುಖ್ಯಮಂತ್ರಿಗಳೇ ಕೊಟ್ಟಿರುವಂಥ ಹೇಳಿಕೆಯ ಪ್ರತಿಯೂ ಕೂಡ ಇದೆ, ಗೃಹ ಸಚಿವರು ಕೊಟ್ಟಿರ್ತಕ್ಕಂಥ ಹೇಳಿಕೆ ಪ್ರತಿ ಇದೆ. ನಾನು ಬೇಕಾದ್ರೆ ಆ ಪ್ರತಿಯನ್ನು ಕೊಡ್ತೀನಿ. ನಾನು ಒಪ್ಕೊಂಡೇನೆ SIT ತನಿಖೆ ಕೊಟ್ಟರು. ಇದು ಯಾಕೆ ಗಂಭೀರ ಅಂತ ಹೇಳ್ತೀನಿ ಅಂದರೆ, ಮಹರ್ಷಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ನಡೆದಿರ್ತಕ್ಕಂಥ ಭ್ರಷ್ಟಾಚಾರ ಅನ್ನೋದು ಒಂದು ಭಾಳ ದೊಡ್ಡ ವಿಷಯ. ನಾವೆಲ್ಲ ಕೆಲವು ಭ್ರಷ್ಟ ಅಧಿಕಾರಿಗಳು ಬಂದಾಗ ಆ ಭ್ರಷ್ಟ ಅಧಿಕಾರಿಗಳ ಬಗ್ಗೆ ಪರ್ಸೆಂಟೇಜ್ ಮಾತಾಡ್ತಿದ್ದನ್ನು ಕೇಳ್ತಾ ಇದ್ವಿ. ಸರ್ಕಾರಗಳ ಬಗ್ಗೆ ಪರ್ಸೆಂಟೇಜ್ನ ಆರೋಪ ಮಾಡ್ತಿದ್ದನ್ನು ಕೇಳ್ತಾ ಇದ್ವಿ. ಅದು ಮಂತ್ರಿಗಳ ಬಗ್ಗೆ ಪರ್ಸೆಂಟೇಜ್ನ ಆರೋಪ ಮಾಡ್ತಿದ್ದನ್ನು ಕೇಳ್ತಾ ಇದ್ವಿ. ಆದರೆ ಇಲ್ಲಿ ಈ ಹಗರಣ ಮಾಡಿರೋರಿಗೆ ಪರ್ಸೆಂಟೇಜ್ ಮೇಲೆ ನಂಬಿಕೆ ಇಲ್ಲ. ಏನಿದ್ರು ನುಂಗಿದ್ರು ಇಡಿಯಾಗೇ ನುಂಗಬೇಕು ಅಂತ ತೀರ್ಮಾನ ಮಾಡಿ ಒಂದು ವ್ಯವಸ್ಥಿತವಾಗಿರ್ತಕ್ಕಂಥ ಯೋಜನೆ ತಯಾರಿಸಿ ಹೇಗೆ ನುಂಗಬೇಕು, ಹೇಗೆ ನುಂಗಿದ್ರೆ ನಾವು ದಕ್ಕಿಸ್ಕೊಳ್ಬೋದು ಅಂತ ಒಂದು ಯೋಜನೆ ತಯಾರಿಸಿ ನಕಲಿ ಖಾತೆಗಳನ್ನು ತೆರೆದು ಆ ನಕಲಿ ಖಾತೆಗಳಿಗೆ ಹಣ ವರ್ಗಾವಣೆ ಮಾಡಿ ಒಂದು ರೀತಿಯಲ್ಲಿ ಯಾರು ಮತ ಹಾಕಿ ಗೆಲ್ಲಿಸಿದ್ರೋ, ಯಾರು ಇವರಿಂದ ನಮ್ಮ ಉದ್ಧಾರ ಆಗ್ಬೋದು ಅಂತ ಭಾವಿಸಿದ್ರು ಅವರ ಭಾಗ್ಯಕ್ಕೇನೆ ಕನ್ನ ಹಾಕುವ ಕೆಲಸ ಮಾಡಿದರು. ಇದು ಹೊರಗೆ ಬಂದಿದ್ದು ಹೇಗೆ? ಮೇ 26ನೇ ತಾರೀಕು ಚಂದ್ರಶೇಖರನ್ ಅಂತಕ್ಕಂಥ ಚಂದ್ರಶೇಖರನ್ ಅಧೀಕ್ಷಕರು, ಅವರು ಮಹರ್ಷಿ ವಾಲ್ಮೀಕಿ ಪರಿಶಿಷ್ಟ ಪಂಗಡಗಳ ಅಭಿವೃದ್ಧಿ ನಿಗಮದ ಅಧೀಕ್ಷಕರು, ಬೆಂಗಳೂರಿನಿಂದ ಶಿವಮೊಗ್ಗಕ್ಕೆ ಹೋಗಿ ಒಂದು ಡೆತ್ ನೋಟ್ ಬರೆದಿಟ್ಟು, ವಿವರ ಆಗಿ 6 ಪುಟಗಳ ಒಂದು ಡೆತ್ ನೋಟ್ ಬರೆದಿಡ್ತಾರೆ. ಅವ್ರ ಡೆತ್ ನೋಟ್ ಬರೆದಿಟ್ಟು ಈ ಹಗರಣ ನಡೆದಿದೆ, ಈ ರೀತಿ ಹಗರಣ ನಡೆದಿದೆ, 187 ಕೋಟಿ ರೂಪಾಯಿಗಳನ್ನು ನಕಲಿ ಖಾತೆಗಳಿಗೆ ಟ್ರಾನ್ಸ್ಫರ್ ಮಾಡಿದ್ದಾರೆ, ಇದರಲ್ಲಿ ನನ್ನದೇನೂ ಪಾತ್ರ ಇಲ್ಲ, ನನ್ನನ್ನು ನಂಬಿ, ಇದರೊಳಗೆ ನಾನು ಅಮಾಯಕ, ನಂದು ಒಂದೇ ಒಂದು ತಪ್ಪಾಗಿರೋದು ಅಂದರೆ ನನ್ನ ಕೆಲಸದ ಒತ್ತಡದಲ್ಲಿ ಸದರಿ ಖಾತೆಯ ಚೆಕ್ ಪುಸ್ತಕ ಪಡೆದಿರುವುದು ಮತ್ತು ಕ್ಯಾಶ್ ಪುಸ್ತಕ ಮುಕ್ತಾಯಗೊಳಿಸದಿರುವುದು ನನ್ನಿಂದ ಆಗಿರ್ತಕ್ಕಂಥ ತಪ್ಪು ಅಂತ ಹೇಳ್ತಾ ಆತ್ಮಹತ್ಯೆಗೆ ಇದಕ್ಕೆ ಯಾರ್ಯಾರು ಕಾರಣ ಅಂತ ಹೆಸರುಗಳನ್ನ ಹೇಳ್ತಾರೆ. ಅವರು ಹೆಸರುಗಳು ಈಗಾಗಲೇ ಚರ್ಚೆಯಲ್ಲಿದೆ, ನಾನು ಆ ಹೆಸರುಗಳನ್ನು ಇಲ್ಲಿ ತಗೊಳಕ್ಕೆ ಬಯಸೋದಿಲ್ಲ. ಮಹರ್ಷಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದ MD ಹೆಸರು ಹೇಳ್ತಾರೆ, ಲೆಕ್ಕಾಧಿಕಾರಿ ಹೆಸರು ಹೇಳ್ತಾರೆ, ಯೂನಿಯನ್ ಬ್ಯಾಂಕಿನ ಮ್ಯಾನೇಜರ್ ಹೆಸರು ಹೇಳ್ತಾರೆ. ಹಾಗೆ ಹಲವರು ಹೆಸರು ಹೇಳ್ತಾ ಒಂದು ಮಾತನ್ನು ಉಲ್ಲೇಖ ಮಾಡ್ತಾರೆ. ಅದರಲ್ಲಿ ಒಂದು ಮಾತನ್ನು ಉಲ್ಲೇಖ ಮಾಡ್ತಾ ಇನ್ನೊಂದು ಹೆಸರು, ಆ ಹೆಸರಿಗೆ ನೀವು ಹೇಳಬೇಕು ಅಂತ ಹೇಳಿದ್ರೆ, ಈಗ ಸರ್ಪಕ್ಕೆ ಇನ್ನೊಂದು ಹೆಸರು ಇದೆಯಲ್ಲ, ಸರ್ಪಕ್ಕೆ ಏನಂತ ಕರೀತಾರೆ? ಆ ಹೆಸರಿನ ವ್ಯಕ್ತಿ, ಆ ವ್ಯಕ್ತಿ ಕಿಂಗ್ ಪಿನ್ನು, ಅವರ ಮೌಖಿಕ ಸೂಚನೆ ಇತ್ಯಾದಿ ಎಲ್ಲ ಅವರು ಉಲ್ಲೇಖ ಮಾಡ್ತಾರೆ.
ಉಲ್ಲೇಖ ಮಾಡಿ ಒಂದು ಮಾತು ನಾನು ಅವ್ರ ಕಡೆಗೆ ಒಂದು ಸೈನ್ ಹಾಕಿದ ಮೇಲೆ ಹೇಳ್ತಾರೆ, ನಾನು ಹೇಡಿಯಲ್ಲ, ಆದರೆ ಅಪಮಾನ ಸಹಿಸಲಾರೆ, ನನಗೆ ಬೇರೆ ದಾರಿ ತೋಚಲಿಲ್ಲ ಅಂತ ಹೇಳಿ ಆತ್ಮಹತ್ಯೆ ಮಾಡ್ಕೊಳ್ತಾರೆ. ಒಬ್ಬ ಅಧೀಕ್ಷಕ ಆತ್ಮಹತ್ಯೆ ಮಾಡ್ಕೊಳ್ಳೋದು ಸಾಮಾನ್ಯ ಸಂಗತಿ ಅಲ್ಲ. ತನಗಿನ್ಯಾವುದೇ ದಾರಿ ತೋಚದೇ ಇದ್ದ ಸಂದರ್ಭದಲ್ಲಿ ಆತ್ಮಹತ್ಯೆ ಮೊರೆ ಹೋಗ್ತಾರೆ. ಆತ್ಮಹತ್ಯೆ ಮಾಡ್ಕೊಳ್ಳೋಕೆ ಮುಂಚೆ ಡೆತ್ ನೋಟ್ನಲ್ಲಿ ಇಡೀ ಹಗರಣಗಳ ವಿವರಗಳನ್ನು ಎಳೆ ಎಳೆಯಾಗಿ ಬಿಡಿಸಿರ್ತಾರೆ. ಯಾರ್ಯಾರು ಕಾರಣರು, ಏನೇನು ನಡೀತು, ಯಾವ್ಯಾವ ಬ್ಯಾಂಕಿಗೆ ವರ್ಗಾವಣೆ ಆಗಿದೆ ಅನ್ನೋದನ್ನೆಲ್ಲ ವಿವರವನ್ನು ಬಿಡಿಸಿಡ್ತಾರೆ. ಒಂದು ವೇಳೆ ಅವರು ಆತ್ಮಹತ್ಯೆ ಮಾಡ್ಕೊಳ್ಳದೇ ಇದ್ದರೆ, ಅವ್ರು ಆತ್ಮಹತ್ಯೆ ಮಾಡಿಕೊಂಡಾಗಲೂ ಡೆತ್ ನೋಟ್ ಬರೆದಿಡದೇ ಇದ್ದರೆ ಈ ಹಗರಣ ಬಯಲಿಗೆ ಬರ್ತಿರಲಿಲ್ಲ. ಯಾಕೆಂದರೆ ಅಷ್ಟು ವ್ಯವಸ್ಥಿತವಾಗಿರುವಂಥ ಯೋಜನೆಯನ್ನು ರೂಪಿಸಿದರು. ಯಾಕೆ ನಡೆಸಿದರು ಅನ್ನೋದಕ್ಕೆ ಈಗಾಗಲೇ ಸಾರ್ವಜನಿಕ ಚರ್ಚೆಯಲ್ಲೇ ಇದೆ. ಒಬ್ಬರು ಮಾಜಿ ಸಚಿವರು, ಅವಾಗ ಹಾಲಿ ಸಚಿವರಾಗಿದ್ದರು, ಅವರು ಶಾಂಗ್ರಿಲಾ ಹೋಟೆಲ್ನಲ್ಲಿ ಈ ಎಲ್ಲ ಅಧಿಕಾರಿಗಳನ್ನು ಕರೆದು ಮೌಖಿಕ ಸೂಚನೆ ಕೊಡ್ತಾರೆ. ಆ ಮೌಖಿಕ ಸೂಚನೆ ಕೊಟ್ಟು, ನೋಡಿ ಸೋ ಅಂಡ್ ಸೋ ಈ ವ್ಯಕ್ತಿ ಏನು ಹೇಳ್ತಾನೆ ಅದನ್ನು ನೀವು ಕೇಳಿ ಅಂತ ಹೇಳ್ತಾರೆ. ಅಲ್ಲಿಂದ ಶುರುವಾಗುತ್ತೆ. ಮೊದಲು ಈ ವ್ಯಕ್ತಿ ಏನು ಹೇಳ್ತಾನೆ ಆ ವ್ಯಕ್ತಿನ ಕೇಳಿ. ನಾನು ಸ್ವಲ್ಪ ಇನ್ಫಾರ್ಮೇಷನ್ ಸಿಕ್ತಿದ್ದಂಗೆ ಆ ವ್ಯಕ್ತಿ ಜನ್ಮ ಜಾಲಾಡಕ್ಕೆ ಶುರುವಾದೆ. ನನಗೆ ಆವಾಗ ಸಿಕ್ಕಿದ ಇನ್ಫಾರ್ಮೇಷನ್ ಏನು ಅಂತಂದರೆ, ಆ ವ್ಯಕ್ತಿ ಅವತ್ತು ಹಾಲಿ ಸಚಿವರಾಗಿದ್ದವರಿಗೆ ಬಿಸ್ನೆಸ್ ಪಾರ್ಟ್ನರು. ಅಷ್ಟು ಮಾತ್ರ ಅಲ್ಲ, ಯಾರ್ಯಾರು ನಂಬರ್ 1 ಸರ್ಕಾರದಲ್ಲಿ, ನಂಬರ್ 2, ನಂಬರ್ 1 ಮನೆಗೆ ಹೋಗಿ ಸಾಮಾನ್ಯ ಜನ ಮನೆ ಒಳಗೆ ಎಂಟ್ರಿ ಆಗೋಕ್ಕೆ ಆಗಲ್ಲ. ಅಡುಗೆ ಕೋಣೆವರೆಗೂ ಹೋಗೋಕ್ಕೆ ಆಗಲ್ಲ ನಂಬರ್ 1 ಮನೆಗೆ. ಅಡುಗೆ ಕೋಣೆವರೆಗೂ ಹೋಗೋದು ಮಾತ್ರ ಅಲ್ಲ, ಭಾಳ ವರ್ಷದ ದೋಸ್ತಿಗಳ ಥರ ಹೊರಗಡೆ ಬರ್ತಾರೆ. ಆ ಫೋಟೋನ ನಾನು ಮಾಧ್ಯಮಕ್ಕೆ ಬಿಡುಗಡೆ ಮಾಡಿದೆ. ನೋಡಿ, ಈ ಸಂಬಂಧ ಇರಬೇಕು ಅಂದರೆ, ಮನೆ ಒಳಗೆ ಎಂಟ್ರಿ ಆಗಬೇಕು ಅಂತಂದರೆ ಸಂಬಂಧ ಇರಲೇಬೇಕು. ಮನೆ ಒಳಗಿಂದ ಡೈನಿಂಗ್ ಟೇಬಲ್ ಒಳಗೂ ಹೋಗಬೇಕು ಅಂದರೆ ಇನ್ನೂ ಗಾಢವಾದ ಸಂಬಂಧ ಇರಬೇಕು. ನಗನಗ್ತಾ ಸಮಕಾಲೀನರಾಗಿ ಹೊರಗೆ ಬರಬೇಕು ಅಂದರೆ ನಂಬರ್ 2 ಒಂದು ಹಿಂದ್ಗಡೆ ಬರೋದು ಬೇರೆ. ಹಿಂದ್ಗಡೆ ಭಾಳ ಜನ ಬರ್ತಾರೆ, ಫಾಲೋ ದ ಲೀಡರ್ ಅಂಥೇಳಿ. ಆ ಹಿಂದ್ಗಡೆ ಬರೋದು ಬೇರೆ, ಸಮವಾಗಿ ಬರೋದು ಬೇರೆ. ಸಮವಾಗಿ ಬರಬೇಕು ಅಂತ ಹೇಳಿದ್ರೆ ಆ ಮನೆಯಲ್ಲಿ ಅವರಿಗೆ ಎಂಥ ಸ್ಥಾನ ಇರ್ಬೋದು, ಆ ಸ್ಥಾನಮಾನ ಹೇಗಿರ್ಬೋದು ಆ ಮನೆಯಲ್ಲಿ. ಹಾಗೆ ಬರ್ತಿರುವಂಥ ಫೋಟೋವನ್ನು ಬಿಡುಗಡೆ ಮಾಡಿದೆ. ಇನ್ನೊಬ್ಬರು ಸರ್ಕಾರದಲ್ಲಿ ನಂಬರ್ 2. ಆ ನಂಬರ್ 2 ನೋಡಿ ಸಭಾಪತಿಗಳೇ, ಕಾರ್ನಲ್ಲಿ ಕೂರಿಸ್ಕೊಳ್ಳೋದೇ ಕಷ್ಟ. ಆ ಆರೋಪಿ ಯಾರನ್ನ ಕಿಂಗ್ ಪಿನ್ ಅಂತ ಹೇಳ್ತಾ ಇದ್ದೀವಲ್ಲ, ಆ ಆರೋಪಿಯನ್ನು ಸ್ಪೆಷಲ್ ಏರ್ಕ್ರಾಫ್ಟಲ್ಲಿ ಜೊತೆ ಕರ್ಕೊಂಡು ಹೋಗ್ತಾರೆ. ನಾನು ಅದ್ರ ಫೋಟೋನು ಕೂಡ ಮಾಧ್ಯಮಕ್ಕೆ ಬಿಡುಗಡೆ ಮಾಡಿದ್ದೆ. ನೋಡಿ ಎಷ್ಟು ಗಾಢವಾದ ಸಂಬಂಧ ಇದೆ ಇದು ಅಂಥೇಳಿ. ಈ ಗಾಢವಾದ ಸಂಬಂಧವ ನನಗೆ ಅನುಮಾನ ಏನು ಅಂದರೆ, ಈ ಗಾಢವಾದ ಸಂಬಂಧವೇ ಏನು ಮಾಡಿದ್ರೂ ದಕ್ಕಿಸ್ಕೊಳ್ಬೋದು ಅನ್ನುವಂಥ ಒಂದು ವಿಶ್ವಾಸ ಮೂಡಿಸಿರ್ಬೋದು ಅಂತ ನನಗನ್ಸುತ್ತೆ. ಹಾಗಾಗಿ ಏನೇನು ಮಾಡಿದರು ಈ ವಿಷಯದಲ್ಲಿ ಅಂದರೆ, ಯಾವ ಪರಿಶಿಷ್ಟ ಪಂಗಡಗಳ ಕಲ್ಯಾಣಕ್ಕೆ ಬಳಕೆ ಆಗಬೇಕಿತ್ತಲ್ಲ, ಗಂಗಾ ಕಲ್ಯಾಣಕ್ಕೆ ಬಳಕೆ ಆಗಬೇಕಿತ್ತು, ಭೂ ಒಡೆತನ ಯೋಜನೆಗೆ, ಭೂ ಖರೀದಿ ಯೋಜನೆಗೆ ಹಣ ಬಳಕೆ ಆಗಬೇಕಾಗಿತ್ತು, ವಾಹನ ಖರೀದಿಗೆ ಬಳಕೆ ಆಗಬೇಕಿತ್ತು, ವೈಯಕ್ತಿಕ ಸಾಲಕ್ಕೆ ಬಳಕೆ ಆಗಬೇಕಿತ್ತು, ಸ್ವಾವಲಂಬಿ ಯೋಜನೆಗೆ ಬಳಕೆ ಆಗಬೇಕಿತ್ತು. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.